ಇವತ್ತು ಅವರು ಆ ಮಠಾಧೀಶರು ಮಾತೆ ಮಹಾದೇವರು ನಮ್ಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ, ನಮ್ಮನ್ನ ಕಾಪಾಡಿ 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 ಅಂತ. ಅಲ್ಲಿ ಇರ್ತಕ್ಕಂಥ ವಯಸ್ಸಾಗಿರುವಂಥವ್ರು ಅವ್ರಿಗೆಲ್ಲ 70-80 ಆಗಿದೆ. ನಮ್ಮ ಎಲ್ಲರೂ ಕಾಲಿಗೆ ಬೀಳೋವಂಥ ಪರಿಸ್ಥಿತಿ. ನಾವು ಅವ್ರ ಕಾಲಿಗೆ ಬಿದ್ದೋದ್ರಿ ಇವತ್ತು. ಅಂದರೆ ನಮ್ಮ ನುಡಿಸಿ ಅನ್ನೋ ಪರಿಸ್ಥಿತಿ ಇವತ್ತು. ಈ ವಕ್ಫ್ ಬೋರ್ಡ್ ಅನ್ನೋ ಆಸ್ತಿ ಮುನೇಶ್ವರ ನಗರ, ಅದರ ಹೆಸರು ಮುನೇಶ್ವರ ನಗರ. ಅದು ಇವತ್ತು ಹೋಗಿ ಮುನೇಶ್ವರನ ಮುಲ್ಲಾನಗರ ಹೇಳಿದಾರಲ್ಲ ಆಲ್ರೆಡಿ, ಮುಲ್ಲಾನಗರ ಆಗೋಗ್ಬಿಟ್ಟಿದೆ. ಮುನೇಶ್ವರ ಹೋಗಿ ಹಂಗೆ ಇದೆ, ಕರೆಕ್ಟಾಗಿ ಹಂಗೆ ಇದೆ, ಅದೊಂದು ಬಿಟ್ಟಿದ್ದಾರೆ, ಮುಲ್ಲಾನಗರ ಮಾಡಿಬಿಟ್ಟಿದ್ದಾರೆ. ಈ ಪರಿಸ್ಥಿತಿ ಆದರೆ ರಾಜ್ಯದಲ್ಲಿ ನನಗನ್ಸ್ತೈತೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತೆ. ಈಗಾಗಲೇ ಕುಸಿದಿದೆ. ನೀವು ಇದೇ ರೀತಿ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಬಹುಸಂಖ್ಯಾತರಿಗೆ ಒಂದು ಕಡೆಗಣಿಸುವಂಥ ಪ್ರವೃತ್ತಿಯನ್ನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತೈತೆ. ಕೆಟ್ಟರೆ ಅದಕ್ಕೆ ನೇರ ಕಾರಣ ನೀವೇ, ಕಾಂಗ್ರೆಸ್ ಅವರೇ, ನೀವೇ ಕಾರಣ ಆಗ್ತೀರ. ಆ ದೃಷ್ಟಿಯಿಂದ ನಾವು ಇವತ್ತು ಮೈಸೂರು ನಮ್ಮ ಮೊದಲ ಇದು ಮೈಸೂರಲ್ಲಿ ಬಂದಿದ್ದೀನಿ. ಈಗಾಗಲೇ ಮಂಡ್ಯದಲ್ಲೂ ಕೂಡ ನಾನು ಪ್ರವಾಸ ಮುಗಿಸಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲೂ ನನ್ನ ಪ್ರವಾಸ ಮುಗಿದಿದೆ. ಕೋಲಾರದಲ್ಲಿ ನನ್ನ ಪ್ರವಾಸ ಆಗಿದೆ. ಈ ಎಲ್ಲ ಕಡೆನೂ ಕೂಡ ಏಕಾಏಕಿ ಈ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400 ಮೈಸೂರು ಮಹಾರಾಜರು ಇದ್ದಾಗ 400 ವರ್ಷದ ಇತಿಹಾಸ ಇರುವಂಥದ್ದು. ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಅಲ್ಲೂ ಒಬ್ಬ ಮುಸಲ್ಮಾನರಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ವಿಶ್ವೇಶ್ವರಯ್ಯನವ್ರು ಓದಿದ ಶಾಲೆ, ಅದಕ್ಕೆ 110 ವರ್ಷದ ಇತಿಹಾಸ ಇದೆ. ಆ ಶಾಲೆ ಕಾಂಪೌಂಡ್ ಒಳಗಡೆನೆ ಮಸೀದಿ ಕಟ್ಬಿಟ್ಟಿದೆ. ಅಲ್ಲೊಂದು ನಾಗರ ಹುತ್ತ ಇದೆ, ಅಲ್ಲಿ ಹಿಂದೂಗಳೆಲ್ಲ ಪೂಜೆ ಮಾಡ್ತಾರೆ. ಅದ್ರ ಮೇಲೆ ಬಂದು ಹಸಿರು ಬಾವುಟ ಹಾಕ್ತಾರೆ. ಅಂದರೆ ಯಾವ ರೀತಿ ಈ ಒಂದು ವಕ್ಫ್ ಬೋರ್ಡ್ ಅನ್ನೋ ಒಂದು ಕ್ಯಾನ್ಸರ್ ಇಡೀ ರಾಜ್ಯವನ್ನು ನುಂಗುತ್ತಾ ಇದೆ. ಅದಕ್ಕೆ ಬೆಂಬಲವಾಗಿ ನಿಂತಿರುವಂಥ ಕಾಂಗ್ರೆಸ್ ಇಂಥ ಹೀನ ಕಾರ್ಯದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಬಂದಿದೆ. ಅದಕ್ಕೋಸ್ಕರ ಯಾರ್ಯಾರು ಈ ವಕ್ಫ್ ಬೋರ್ಡಿಂದ ನೋವನ್ನು ಅನುಭವಿಸಿದಿರ ಅವ್ರ ಪರವಾಗಿ BJP ನಾವೆಲ್ಲ ನಿಂತ್ಕೊತೀರಿ. ಯಾವುದೇ ಕಾರಣಕ್ಕೂ ರೈತರ ಜಮೀನು, ಮಠ ಮಂದಿರಗಳ ಜಮೀನು, ದೇವಸ್ಥಾನಗಳು, ಬಸವಣ್ಣನ ದೇವಸ್ಥಾನ ಇರ್ಬೋದು, ಶ್ರೀರಾಮನ ದೇವಸ್ಥಾನ ಇರ್ಬೋದು, ಯಾವುದೇ ದೇವಸ್ಥಾನಕ್ಕೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಅವರು ಕೊಡ್ತಾ ಇದ್ದೀರಿ. ರೈತರನ್ನ ಇವ್ರನ್ನೆಲ್ಲ ವಕ್ಫ್ ಬೋರ್ಡ್ ಮುಂದೆ ನಿಲ್ಲಿಸಿ ಬೀದಿಯಲ್ಲಿ ನಿಲ್ಲಿಸುವಂಥ ನಿಮ್ಮ ಪ್ರವೃತ್ತಿ ಏನಿದೆಯಲ್ಲ, ಇದು ಕೊನೆಗಾಣಬೇಕು. ಇದಕ್ಕೋಸ್ಕರ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀರಿ. ಜಯ ಸಿಗೋವರೆಗೂ ಬಿಡಲ್ಲ. ನಾನು ನರೇಂದ್ರ ಮೋದಿಯವರಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಕಾನೂನು ತಂದು ಈ ದೇಶದಲ್ಲಿರುವಂಥ ರೈತರನ್ನು, ಬಡವರನ್ನು ಉಳಿಸಿ ಅನ್ನೋ ವಿನಂತಿಯನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಮಾಡ್ತಾ ಇದ್ದೀನಿ.